ನನ್ನ ಹೆಸರು ಮೂರ್ತಿ ಸಣ್ಣಪ್ಪ ಮರಯ್ಯ, ಭೋಗೇಶ್ವರ ಕಾಲೋನಿ. ನಾನು ಚಿಲ್ಲರೆ ಅಂಗಡಿ ವ್ಯಾಪಾರಸ್ಥ ಒಬ್ಬ. ನನ್ನ ಅಂಗಡಿಲಿ ಬೆಳಗಿನ ಜಾವ 19ನೇ ತಾರೀಕು 4 ಗಂಟೆಯಿಂದ 5 ಗಂಟೆ ಒಳಗಡೆ ಕಳ್ಳತನ ಆಗಿದೆ. ನನ್ನ ಅಂಗಡಿಲಿ ಸಾಮಾನುಗಳು ಮತ್ತು ಒಂದು 20,000 ದುಡ್ಡು ಇಟ್ಟಿದೆ, ವ್ಯಾಪಾರದ ದುಡ್ಡು. ಅದನ್ನೆಲ್ಲ ಎತ್ಕೊಂಡು ಪೀಗನ ಮುರಿದು ಕೊಡ್ಬಿಟ್ಟವ್ರೆ. ಆವಾಗ ಗೊತ್ತಿರೋರು ಇಲ್ಲಿ ಫೋನ್ ಮಾಡಿ ಪೊಲೀಸವ್ರು ಬಂದು ಮಾಹಿತಿ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗೋರೆ. ಮತ್ತು ಈಗ ನಾನು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ, ಗ್ರಾಮದ ಮುಖಾಂತರ, ಯಜಮಾನಗಳ ಮುಖಾಂತರ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾನು ತುಂಬ ಬಡವ, ಹುಷಾರಿಲ್ಲದ ಕಾರಣ ಪೇಷಂಟ್ ಆಗಿರೋದ್ರಿಂದ ಒಂದು ಅಂಗಡಿ ಮಡಿಕೊಂಡು ಜೀವನ ಮಾಡ್ತಿದ್ದೆ. ಹಿಂಗೆಲ್ಲ ಮಾಡಿ ನನ್ನ ಇವತ್ತು ಬೀದಿಗೆ ತಂದುಬಿಟ್ಟವ್ರೆ. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡಿ, ಕಳ್ಳರಿಗೆ ಸರಿಯಾಗಿ ಶಿಕ್ಷೆ ಮಾಡಿಕೊಡಿ. ಇನ್ನು ಮುಂದೆ ಅವರು ಈ ಥರ ಮಾಡಬಾರ್ದು, ಇದನ್ನು ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕ್ಯಾಮರಾ ಪರ್ಸನ್ ರಿಷಬ್ ಜೊತೆ ಚೇತನ್ ಆಲನಹಳ್ಳಿ, 11 ನ್ಯೂಸ್, ಮೈಸೂರು.